ನಮಸ್ಕಾರ. ಈ ಹಣ್ಣಿನ ಹೆಸರು ತುಂಬ ಜನಕ್ಕೆ ಗೊತ್ತಿರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ನಮ್ಮ ಕಡೆ ಇದನ್ನು ಕಜ್ಜಿ ಟೊಮೊಟೊ ಅಂತ ಕರೀತಾರೆ ಹಳ್ಳಿ ಭಾಷೆಯಲ್ಲಿ. ನಾನಿವಾಗ ಚರಿ ಟೊಮೊಟೊ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಅನ್ನೋದು ಬಿಟ್ಟರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಒಂಥರ ಟೈಮ್ ಪಾಸ್ಗೆ ಇದು ಹೊಲದಲ್ಲಿ ಓಡಾಡಬೇಕಾದ್ರೆ ಸೈಡ್ಗಳಲ್ಲಿ ಅದದೇ ಬೆಳ್ಕೊಂಡಿರುತ್ತೆ. ಸೊ ಇದಕ್ಕೇನು ಎಕ್ಸ್ಟ್ರಾ ನೀರು ಗೊಬ್ಬರ ಏನು ಅವಶ್ಯಕತೆ ಇರೋದಿಲ್ಲ. ಇದನ್ನು ಗಿಡ ಹಾಕೋ ಅಂಥ ಅವಶ್ಯಕತೆಯೂ ಇಲ್ಲ, ಅಲ್ಲಲ್ಲೇ ಅದದೇ ಬೆಳ್ಕೊಂಡಿರುತ್ತೆ. ಸೊ ಹಣ್ಣುಗಳು ಕಾಣಿಸ್ದಾಗ ತಿನ್ಕೊಳ್ಳೋ ಅಂಥದ್ದು ಅಷ್ಟೇ. ಸೊ ಇದನ್ನು ನಮ್ಮ ಅಮ್ಮಂದಿರು ಟೊಮೊಟೊ ರೇಟ್ ಏನಾದರೂ 100 ರೂಪಾಯಿ 70 ರೂಪಾಯಿ ಆ ಥರ ಹೋಗಿರುತ್ತಲ್ಲ, ಅಂಥ ಟೈಮಲ್ಲಿ ಈ ಗಿಡಗಳನ್ನ ಹುಡುಕಿ ಈ ಹಣ್ಣನ್ನು ಕಿತ್ಕೊಂಡು ಸಾಂಬಾರು ಮಾಡಿರೋದು ಕೂಡ ಇದೆ. ಸೊ ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ, ಚಿಕ್ಕ ಚಿಕ್ಕದಾಗಿರುತ್ತೆ ಮತ್ತು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಅನ್ನೋದು ಬಿಟ್ಟರೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ನಮ್ಮ ಕಾಲದಲ್ಲಿ ಅಂದರೆ 90 ಕಿಡ್ಸು ಇದನ್ನೆಲ್ಲ ತುಂಬಾ ತಿಂದಿದ್ದಾರೆ ಅಂತ ಹೇಳ್ಬೋದು. ಬಟ್ ಇವಾಗ ಇದೆಲ್ಲ ಕಡಿಮೆ ಆಗ್ತಾ ಇದೆ. ಸೊ ಹಳ್ಳಿ ಕಡೆ ಬಂದಾಗ